ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಈಗ ಸುಮಾರು ದಿನಗಳ ನಂತರ ಮತ್ತೆ ಒಬ್ಬ ತಾಂತ್ರಿಕ ವ್ಯಕ್ತಿ ಅಥವಾ ತಂತ್ರಜ್ಞರು ಅಂಥೇಳಿ ಅವ್ರನ್ನ ಇವತ್ತು ಮಾತಾಡಿಸ್ತಾ ಇದ್ದೀವಿ. ಇವರು ಕದಂಬ ಎಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಶ್ರೀ ಪ್ರದೀಪ್. ಇವರು ಸೋಲಾರು ಎಕ್ಸ್ಪರ್ಟು. ಅವರು ರೈತರಾಗಿ ಅದಕ್ಕೆ ಅವ್ರ ಹತ್ರ ಕೇಳೋಣ. ರೈತರಾಗಿ ಈಗ ಸೋಲಾರ್ ಎಕ್ಸ್ಪರ್ಟ್ ಆಗಿದ್ದಾರೆ. ನಮಗೆ ಈಗ ಸೀಸನ್ ಶುರುವಾಗಿದೆ. ಸೋಲಾರ್ ಪಂಪ್ಸೆಟ್ಟಿಗೆ ಸಾಕಷ್ಟು ಅನಿವಾರ್ಯತೆಯೂ ಸೃಷ್ಟಿಯಾಗಿದೆ. ನಿಮಗೂ ಗೊತ್ತಾದ ವಿಷಯ, ಆಮೇಲೆ ಚರ್ಚೆ ಮಾಡೋಣ. ಹಾಗಾಗಿ ನಾವು ಇವತ್ತಿನ ಕಂತಲ್ಲಿ ಈ ಬ್ರೀಫಾಗಿ ಅವರ ಕಂಪ್ನಿ ಏನು ಆ್ಯಕ್ಟಿವಿಟಿ ಮಾಡುತ್ತೆ ಈಗ, ಯಾಕೆಂದರೆ ಅಲ್ಟಿಮೇಟ್ಲಿ ನಮಗೆ ನಿಮಗೆ ಏನು ಬೆನಿಫಿಟ್, ಅವರಿಂದ ಏನು ಪ್ರಯೋಜನ ಹೇಳೋದನ್ನು ನಾವು ತಿಳ್ಕೊಂಡೆ. ಯಾಕೆಂದರೆ ಸೋಲಾರ್ ಇವೆಲ್ಲ ಭಾಳ ಲಾಂಗ್ ರನ್, ನಿಮಗೂ ಗೊತ್ತು. ಒಂದು ಸರಿ ಹಾಕಿರಿ 25 ವರ್ಷ. ಯಾಕೆಂದರೆ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಹೆಚ್ಚಿಗೆ ಇರ್ತದೆ. ಅಲ್ಲಿ ಸೇಲ್ಸ್ ಯಾರೂ ಮಾಡ್ತಾರೆ. ಇಲ್ಲ ಬೆಂಗಳೂರಲ್ಲಿ ಬಂದು ನಿಮಗೆ 100 ಅಂಗಡಿ ಸಿಗುತ್ತೆ, ಆದರೆ ಸರ್ವಿಸ್ ಯಾರು ಕೊಡ್ತಾರೆ? ಇವರು ಸರ್ವಿಸ್ ಗ್ಯಾರಂಟಿ ಕೊಡ್ತಾರೆ. ನಾವು ಇವ್ರನ್ನ ನಂಬಬಹುದಾ? ಎಷ್ಟರ ಮಟ್ಟಿಗೆ ನಂಬೋದು? ಇವ್ರದ್ದು ಆಪ್ರೇಷನ್ಸ್ ಎಲ್ಲ ಕಡೆ ಇದೆಯಾ? ಅಥವಾ ಮಾರಿ, ಎಷ್ಟೋ ನಿಮ್ಗೆ ಗೊತ್ತು, ಮಾರಿ ಯಾವುದೋ ರಾಜ್ಯದಿಂದ ಬಂದು ಗೌರ್ಮೆಂಟ್ ಟೆಂಡರಲ್ಲೆಲ್ಲ ಬಂದು ಇದು ಮಾಡಿಬಿಡ್ತಾರೆ, ಹಾಕ್ತಾರೆ, ಆಮೇಲೆ ವಾಪಸ್ ಮಾಡಿದ್ರೆ ಸಿಗೋದಿಲ್ಲ. ಅವಾಗ ಏನು ಮಾಡ್ತೀರಿ? ನಮಗೆ ಅವಾಗೇನೆಂದರೆ, ನಮ್ಮ ರಾಜ್ಯದಲ್ಲಿ ಇದ್ದವರು ನಮ್ಮವರೇ ಆದಂಥವ್ರಾದರೆ ನಾವು ಸೇಫ್. 10 ರೂಪಾಯಿ ಹೆಚ್ಚು ಕಡಿಮೆನೋ ಅದು ಬೇರೆ ವಿಷಯ, ಸೇಫ್ ಆಗಿರ್ತೀವಿ. ಇದೆಲ್ಲ ಹಿನ್ನೆಲೆ ಇಟ್ಕೊಂಡು ನಾನೀಗ ಕದಂಬ ಎಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ನ ಮುಖ್ಯಸ್ಥರಾದಂಥ ಶ್ರೀ ಪ್ರದೀಪ್ ಅವ್ರನ್ನ ಮಾತಾಡ್ತೀನಿ. ಬನ್ನಿ ಸೋಲಾರ್ ಪಂಪ್ ಸೆಟ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು, ಅದಕ್ಕಿಂತ ಮೊದಲೇ ಕದಂಬ ಎಗ್ರಿಟೆಕ್ ಸರ್ವಿಸಸ್ ಏನಿದೆ ಹೇಳೋದ್ರ ಮೇಲೆ ತಿಳ್ಕೊಳ್ಳೋಣ. ಇದ್ರ ಜೊತೆಗೆ ನಾವು ಸ್ವಾಭಾವಿಕವಾಗಿ ಈ ಸರಣಿ ಕಾರ್ಯಕ್ರಮದಲ್ಲಿ ಸೋಲಾರ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತೀವಿ, ಒಂದು 2-3 ಎಪಿಸೋಡ್ನಲ್ಲಿ. ಬನ್ನಿ ಈಗ ಶ್ರೀ ಪ್ರದೀಪ್ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ತೆ. ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮ್ಮ ಚಾನಲಿಗೆ ಹೊಸದಾಗಿ ಬರ್ತಾ ಇದ್ದೀರಿ. ನಾ ಈಗ ಇಂಟ್ರೊಡಕ್ಷನಲ್ಲಿ ಹೇಳಿದಾಗೆ, ನಾವು ನಮ್ಮ ಫಾರ್ಮ್ ಟಿವಿ ಒಂದು ಪದ್ಧತಿ ಏನಿದೆ ಅಂದರೆ, ನಿಮ್ಮ ದೋಸ್ತಿ ಅಥವಾ ಬಿಸ್ನೆಸ್ ದೋಸ್ತಿ ಏನೇ ಇದ್ರೂ ಕೂಡ ನಾನು ನಮ್ಮ ವೀಕ್ಷಕ ರೈತರ ಪರವಾಗಿ ಎಲ್ಲ ಸಮಗ್ರ ಮಾಹಿತಿಯನ್ನು ಕ್ರಾಸ್ ಚೆಕ್ ಮಾಡೋದು ನನ್ನ ಕರ್ತವ್ಯ ಸ್ವಾಭಾವಿಕವಾಗಿ ಇದರಲ್ಲಿ. ಹಾಗಾಗಿ ನಾವು ಓಪನ್ ಡಿಸ್ಕಷನ್ನು ಮಾಡೋಣ. ಸರ್, ಈಗ ಮೂಲ ವಿಷಯಕ್ಕೆ ಹೋಗೋದಕ್ಕಿಂತ ಮೊದಲೇ ತಮ್ಮ ಹಿನ್ನೆಲೆ ಏನು? ನೀವು ರೈತರು ಅಂತ ಕೇಳ್ಪಟ್ಟೆ. ಎಲ್ಲಿ, ಯಾವರು? ಸರ್, ನಂದು ಪ್ರಾಪರ್ ಆಗಿ ಚಿತ್ರದುರ್ಗ ಡಿಸ್ಟಿಕ್ಕು, ಚಿತ್ರದುರ್ಗ ಹೊಳಲ್ಕೆರೆ ತಾಲೂಕು. ಓಕೆ. ಚಿಕ್ಕಜಾಜೂರ್ ಹತ್ರ ಬರುತ್ತೆ ನಮ್ಮ ಹಳ್ಳಿ, ಕಾಳಘಟ್ಟ ಅಂತ. ಅಲ್ಲಿ ಸುಮಾರು ರೈತರು ಸರ್. ಒಂದು ಈಗ ಅಡಿಕೆ ಹಾಕಿದ್ದೀರಾ? ಇದೆ ಸರ್, ಅಡಿಕೆ ಇದೆ, ಸ್ವಲ್ಪ ಕಾಳುಮೆಣಸು ಇದೆ, ಒಂದಿಷ್ಟು ಜಾಕಾಯಿ ಹಾಕಿದ್ದೀನಿ. ಓಕೆ. ಸೊ ಮೂಲ ರೈತರು. ಆಮೇಲೆ ಡೈರಿ ಮಾಡಿದ್ರಿ? ಅದ್ರ ಜೊತೆಗೆ ಒಂದಷ್ಟು ಡೈರಿ ಫಾರ್ಮ್ ಮಾಡಿದ್ವಿ. ಸುಮಾರು ಆಲ್ಮೋಸ್ಟ್ ಒಂದು ಪ್ರತಿದಿನ ಒಂದು 200-250 ಲೀಟರ್ ಹಾಲು ತೆಗಿತಾ ಇದ್ವಿ. ನಾನು, ನನ್ನ ತಮ್ಮ, ಜೊತೆಗೆ ಫ್ಯಾಮಿಲಿ. ಆಲ್ಮೋಸ್ಟ್ ನಮ್ದು ಅಲ್ಲಿ ಇರುವಂತ ಜಮೀನಲ್ಲಿ ಟೋಟಲ್ ಫ್ಯಾಮಿಲಿ ತೋಟದಲ್ಲೇ ವಾಸ ಮಾಡ್ತಾ ಇದ್ದೀವಿ. ನೀವು ಅಲ್ಲಿಂದ ಬಿಸ್ನೆಸ್ ಗೆ ಎದ್ದು ಬಂದಿದ್ದು ಯಾವ ಕಾಲದಲ್ಲಿ? 2014ರಲ್ಲಿ. 14, ಆಲ್ಮೋಸ್ಟ್ 10 ವರ್ಷ. ಹಾ ಸರ್, 10 ವರ್ಷ ಆಯ್ತು. ಸೊ ನೀವು ಅಲ್ಲಿಂದ ನಿಮ್ಗೆ ಕರೆಂಟಿನ ಸಮಸ್ಯೆ ಏನಂತ ಬಿಸಿ ಬಿದ್ದಿದ್ದು ಅಲ್ಲಿ? ಹೌದು. ಯಾವ್ಯಾವ ಕರೆಂಟ್ ಕೊಡ್ತಾರೆ, ಬಂತು, ಹೋದ್ರು ಹೋಯ್ತು, ನಿಮಗೆ ಬೇಕಾದಾಗ. ಆ ಟೈಮಲ್ಲಿ ತುಂಬಾ ತರದ ಸಮಸ್ಯೆನೇ ಇತ್ತು. ಈಗಾದ್ರೂ ಯಾವ್ದಾದ್ರು ಒಂದು ಸ್ಪೆಸಿಫಿಕ್ ಟೈಮಲ್ಲಿ ಇಷ್ಟೇ ಗಂಟೆ ಕೊಡ್ತಾರೆ ಅಂದ್ರೆ ಅಷ್ಟು ಗಂಟೆ ಸ್ವಲ್ಪ ಕ್ವಾಲಿಟಿ ಇರುವಂತದ್ದು ಸಿಗ್ತಾ ಇದೆ. ಆ ಟೈಮಲ್ಲಿ ಯಾವಾಗ ಬರುತ್ತೆ, ಯಾವಾಗ ಹೋಗುತ್ತೆ, ಎಷ್ಟು ಬರುತ್ತೆ, 2 ಫೇಸ್ ಬರುತ್ತೆ, ಆ ತರದ್ದೆಲ್ಲ ಜನರೇಷನ್ ಪ್ರಾಬ್ಲಮ್ಯಾಟಿಕ್ ಇತ್ತು. ಈಗಿದ್ದಷ್ಟೆಲ್ಲ ಸರ್ಪ್ಲಸ್ ಇರ್ಲಿಲ್ಲ. ಹೌದು. ಸೊ ಅವನು ಡೊಮೆಸ್ಟಿಕ್ ಕೂಡ ಪವರ್ ಕಟ್ ಇತ್ತು. ಹೌದು ಸರ್, ಅಲ್ಲ ಇದು ನಿರಂತರ ಜೊತೆ ಆಗಿರೋದು ಇತ್ತೀಚೆಗೆ ಸರ್, 2-3 ವರ್ಷ ಆಯ್ತು. ಹೌದು. ಸೊ ಅವಾಗ ನೀವು ಬಿಸಿ ಬಿದ್ದು ಅಲ್ಲಿಂದ ನೇರವಾಗಿ ಸೋಲಾರಿಗೆ ಹೇಳಿದ್ರ? ಹೌದು. ಆ ಟೈಮಲ್ಲಿ ಏನಾಯ್ತು ಸರ್ ಅಂದ್ರೆ, ನನಗೆ ಮತ್ತೆ ನನ್ನ ಸ್ನೇಹಿತರು 1-2-3 ಜನ ಸೇರ್ಕೊಂಡು ನಮಗ್ ಪರ್ಚೇಸ್ ಮಾಡ್ಬೇಕು ಅಂತ ಸೋಲಾರ್ ಪಂಪ್ ಸೆಟ್ಗೆ ಹೋಗಿದ್ದು. ನೋಡ್ಕೊಂಡ್ಬಂದು ಆ ನಂತರದಲ್ಲಿ ಒಂದು ನಮ್ಮ ಈ ಕೊಯಮತ್ತೂರ್ ಬೇಸ್ಡ್ ಒಂದು ಕಂಪ್ನಿಯಲ್ಲಿ ಪರ್ಚೇಸ್ ಮಾಡಿದ್ವಿ. ಆ ಟೈಮಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಂದಷ್ಟು ಸಬ್ಸಿಡಿ ಎಲ್ಲ ಕೊಡ್ತಾ ಇದ್ರು. 2 ಪಂಪ್ ಪರ್ಚೇಸ್ ಮಾಡಿದ್ವಿ. ಆ 2 ಪಂಪ್ ಪರ್ಚೇಸ್ ಮಾಡಿದಾಗ ಆ ಕಂಪನಿಯವರು ನನಗೆ ಸ್ವಲ್ಪ ಫೋರ್ಸ್ ಮಾಡಿದ್ರು. ಏನೋ ನಿಮ್ಗೆಲ್ಲ ಸ್ನೇಹಿತರೆಲ್ಲ ಇದ್ದಂಗೆ ಚೆನ್ನಾಗಿದ್ದಂಗಿದ್ದಾರೆ, ಒಂದಷ್ಟು ಯಾಕೆ ಮಾಡಬಾರ್ದು ಮಾಡಿ
ಶುರು ಮಾಡಿ 1-2 ತಿಂಗಳಲ್ಲೇ ಸುಮಾರು ಪ್ರತಿ ತಿಂಗಳು 10-15 ಪಂಪ್ದು. ಇದು ಯಾವಾಗ, ಇದು ಎಷ್ಟನೇ ಇಸ್ವಿ? 2014-15 ಅಲ್ಲಿ. 14-15. ಹೌದು. ಈಗ 8-9-10 ವರ್ಷದ ಕೆಳಗಡೆನೆ. ಮತ್ತೆ ಆ ಪ್ರಾಡಕ್ಟ್ ನಮಗೆ ಅಂತ ನಾವೇನ್ ಸೆಲೆಕ್ಟ್ ಮಾಡಿದ್ವಿ, ಆ ಪ್ರಾಡಕ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಅದೇ ಕಂಪ್ನಿನಲ್ಲಿ ಬೇರೆ ಭಾಗದಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ವರ್ಕ್ ಮಾಡ್ತಿದ್ದಂತ ಬಸವಪ್ರಭು ಅಂತ ಪರಿಚಯ ಆದ್ರು. ಅವ್ರ ಜೊತೆಗೆ 1-2 ದಿನ ಡಿಸ್ಕಸ್ ಮಾಡಿದ್ವಿ. ಅವರು BE ಇಂಜಿನಿಯರಿಂಗ್ ಮುಗಿಸ್ಕೊಂಡಿದ್ರು. ಸ್ವಲ್ಪ ಟೆಕ್ನಿಕಲಿ ನನಗಿಂತ ಇನ್ನೂ ಸ್ಟ್ರಾಂಗ್ ಅಲ್ಲೇ ಇದ್ರು. ಕೊನೆಯಲ್ಲಿ ನಮಗ್ ಸಿಕ್ಕಿದ್ದು ಶಕ್ತಿ ಪಂಪ್ಸ್. ಈ ಎಲ್ಲಾ ಏನು ಶಕ್ತಿ ಮಧ್ಯಪ್ರದೇಶ್ ಇಂದೂರಲ್ಲಿದೆ ಸರ್. ಬೇರೆ ಕಂಪ್ನಿಗಳಿಗೂ ನಾವು ನೋಡ್ತಾ ಇದ್ದಿದ್ದು ಇಷ್ಟೇ, ಅವರ ಪ್ರೊಡಕ್ಷನ್ ಯೂನಿಟ್ ಹೇಗಿದೆ, ಟೆಕ್ನಾಲಜಿ ಏನಿದೆ. ಈಗ ಈ ಪಂಪುಗಳ ಮಾತು ಬಂದಾಗ ಎಲ್ಲ ಮಾತು ಬರೋದು ಕೊಯಮತ್ತೂರು. ಹೌದು. ಅದು ನೀವ್ ಹೆಂಗ್ ಅದು ಅದಕ್ಕಿಂತ ಬೆಟರ್ ಆಪ್ಷನ್ ನಿಮ್ಗೆ? ಅದೇ ಸರ್, ನಾವು ಇಲ್ಲಿ ಕೊಯಮತ್ತೂರಲ್ಲಿ ಏನು ಪ್ರೊಡಕ್ಷನ್ ಇತ್ತು ಅಲ್ಲಿನೂ ಹೋಗಿ ನೋಡಿದ್ವಿ. ಯಾವ ಪ್ರಾಡಕ್ಟ್ ನಾವು ಕೊಯಮತ್ತೂರಿಂದಾನೇ ಮುಂಚೆ ನಾನು ತರಿಸ್ತಾ ಇದ್ದಿದ್ ಕಂಪನಿ ಕೊಯಮತ್ತೂರ್ದೇ ಇತ್ತು. ಅಲ್ಲಿ ನೋಡಿದ್ವಿ, ಪೂನಾದಲ್ಲೂ ನೋಡಿದ್ವಿ ಕಿರ್ಲೋಸ್ಕರ್ ಅವ್ರದ್ದು. ಅನಂತರದಲ್ಲಿ ಹೋಗಿದ್ದು ಶಕ್ತಿ ಪಂಪ್ಸ್ ಹತ್ರ ಮಧ್ಯಪ್ರದೇಶಲ್ಲಿ ಹೋಗಿ ನೋಡಿದ್ವಿ. ಫೈನಲಿ ಇದು ಯಾವಾಗ ಎಲ್ಲ 2014-15 ನೋಡಿ ಅದು ಆಗ ನಮ್ಗೆ ಆ ಪ್ರೊಡಕ್ಷನ್ ಯೂನಿಟ್ ಮತ್ತೆ ಅಲ್ಲಿ ಅವ್ರ ಹತ್ರ ಇರುವಂತ ಆ ಸೆಟಪ್ ಅನ್ನ ನೋಡಿದಾಗ ನಮ್ಗೆ ತುಂಬಾನೇ ಧೈರ್ಯ ಬಂತು. ನಾವು ಬೇರೆಯವರಿಗೆ ಹೇಳ್ಬಹುದು ಅಂತ, ನಾವು ಮತ್ತೆ ಇದು ಮಾಡೋ ಸಮಸ್ಯೆ ನಾವು ಟ್ರಸ್ಟ್ಫುಲಿ ಮುಂದೆ ಹೋಗ್ಬಹುದು ಅಂತ. ಸೊ ಹಂಗ್ ಮಾಡಿ ನಿಮ್ದು ಅಲ್ಲಿಗೆ ಕದಂಬ. ಆಗ ನಾನು ಮತ್ತೆ ಪ್ರಭು ಜೊತೆಗೆ ನನ್ನ ಇನ್ನೊಬ್ಬ ಒಂದಿಬ್ರು ಸ್ನೇಹಿತರು ಸೇರ್ಕೊಂಡು ನಾವು ಈ ಕದಂಬ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಅನ್ನ ರಿಜಿಸ್ಟರ್ ಮಾಡಿ ಸ್ಟಾರ್ಟ್ ಮಾಡಿಸಿದ್ವಿ 2015-16ರಲ್ಲಿ. ಸೊ ಅಲ್ಲಿಗೆ ಒಟ್ಟಾರೆ ನೀವು ಸೋಲಾರ್ ಇದಕ್ಕೆ ನೀವು ಅದೇನೋ ಇನ್ ಮಾಡಕ್ ಹೋಗಿ ನೀವು ಸಿಕ್ಕೊಂಡು ಆಮೇಲೆ ಅದ್ರದ್ದು ಕಲ್ತ್ಕೊಂಡು ಮಾಡಿದ್ರೆ ಒಳ್ಳೇದಾಯ್ತು. ನೀವು ಅದ್ರದ್ದು ನೀವು ಕಷ್ಟಗಳಿಂದನೇ ಹೋಗಿದ್ದಕ್ಕೆ ನೀವು ಸರಿಯಾಗಿ ಸ್ಟಡಿ ಮಾಡಿದ್ರಿ. ನಿಮ್ಗೆ ಮೊದಲು ಸಿಕ್ಕ ಕಂಪ್ನಿನೇ ಎಲ್ಲ ಪಕ್ಕ ಇದ್ರೆ ನೀವು ಬಹುಶಃ ಇಷ್ಟು ಬೆಳಿತಿರ್ಲಿಲ್ಲ ಹಾಗೆ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB
ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೂಡೋಮನಾಸ್, ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್, ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ, ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಸರ್, ಈಗ ಮೂಲತಃ ನಿಮ್ಮ ಕದಂಬ ಬೆಂಗಳೂರು ಬೇಸ್ ಈಗ. ಹೌದು ಸರ್. ಎಲ್ಲೆಲ್ಲ ನಿಮ್ಮ ಆಪರೇಷನ್ ಎಲ್ಲೆಲ್ಲ ಇದೆ ಸರ್? ಕರ್ನಾಟಕದ ಎಲ್ಲ ಭಾಗದಲ್ಲೂ ಪಂಪ್ ಸೆಟ್ಸ್ ನ ಇನ್ಸ್ಟಾಲ್ ಮಾಡಿದ್ವಿ. ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟ್ಸ್ ಅಲ್ಲೂ ಇನ್ಸ್ಟಾಲ್ ಮಾಡಿದ್ವಿ. ಕರ್ನಾಟಕದ ಎಲ್ಲ ಡಿಸ್ಟ್ರಿಕ್ಟ್ಸ್ ಅಲ್ಲೂ ನಮ್ಮ ಎಕ್ಸಿಸ್ಟಿಂಗ್ ಫಾರ್ಮರ್ಸ್ ಇದ್ದಾರೆ. ಈ ಇದಕ್ಕಿಂತ ಹಿಂದೆ ಏನೋ ಹಾಕಿದೆ ಆ ಕಂಪ್ನಿದ್ ಇರ್ಬೋದು, ಮತ್ತೆ ಈ ಶಕ್ತಿ ಪಂಪ್ಸ್ ಬಂದ ನಂತರದಲ್ಲಿ ಆ ನಂತರದಲ್ಲಿ ಬಂದಿರುವಂತಹ ಶಕ್ತಿ ಪಂಪ್ಸ್ ಇರ್ಬೋದು. ಎರಡೂ ಕಂಪ್ನಿಯ ಫಾರ್ಮರ್ಸ್ ಇದ್ದಾರೆ. ಸೊ ಇನ್ ಕೇಳಿದ್ರೆ ನಿಮ್ಮ ಜವಾಬ್ದಾರಿ, ಈಗ ನೀವು ಎಲ್ಲಿಂದನೇ ಸೋರ್ಸ್ ಮಾಡ್ಲಿ, ಈ ಕಂಪ್ನಿಯಿಂದ ಆ ಕಂಪ್ನಿ ಇರಲಿ, ಸರ್ವಿಸ್ ಕೊಡೋದು, ಗ್ಯಾರಂಟಿ ವಾರಂಟಿ ಕೊಡೋ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ ಸರ್. ಖಂಡಿತ. ಏನಾಗುತ್ತೆ ಸರ್ ಅಂದ್ರೆ, ಈ ಗ್ಯಾರಂಟಿ ವಾರಂಟಿಗಳಿಗೆ ಬಂದಾಗ ಒಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬರುತ್ತೆ. ಕಂಪನಿ ಯಾರು ಮ್ಯಾನುಫ್ಯಾಕ್ಚರರ್ ಇದಾರೆ ಅವರು 5 ವರ್ಷದ ನಾನು ಗ್ಯಾರಂಟಿಯನ್ನ ಕೊಡ್ತೀನಿ, ಅವರೇ ಕೊಡ್ಬೇಕು. ಅದನ್ನ ಮಟಲೈಸ್ ಮಾಡ್ಕೊಡೋ ಜವಾಬ್ದಾರಿ ನಿಮ್ದು. ಹೌದು. ಈಗ ಇನ್ನೊಂದು ನಾನು ಕೇಳೋದು ಅಂದ್ರೆ, ನಿಮ್ಮ ಮುಖ್ಯವಾದ ಪ್ರಾಡಕ್ಟ್ ಇವತ್ತಿನ ಡೇಟಿಗೆ ಏನು? ಸೋಲಾರ್ ಪಂಪ್ ಸೆಟ್ ಸರ್. ಸೋಲಾರ್ ಪಂಪ್ ಸೆಟ್. ಶಕ್ತಿ ಪಂಪ್ಸ್ ಅಲ್ಲಿ ಏನಾಗಿದೆ ಅಂದ್ರೆ, ನೀವು ಶಕ್ತಿ ಪಂಪ್ಸ್ ಬಗ್ಗೆ ನೀವು ಗೂಗಲ್ ಅಲ್ಲಿ ನೋಡಿದ್ರೆ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಸಿಗುತ್ತೆ. ಸುಮಾರು 1982ರಲ್ಲಿ ಓಪನ್ ಆಗಿರುವಂತ ಕಂಪನಿ ಇದೆ. ಸುಮಾರು 45 ವರ್ಷದ ಕಂಪನಿ ಇದೆ. ಅಲ್ಲಿಂದ ಇಲ್ಲಿವರೆಗೂ ಅವರು ಪಂಪ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಬಂದಿದ್ದಾರೆ. ಪಂಪ್ ಮ್ಯಾನುಫ್ಯಾಕ್ಚರರ್ಸ್ ಈ ಎಲ್ಲ ತರದ ಪಂಪ್ಸ್ ಮಾಡ್ತಾರೆ. ಇರ್ಬೋದು, ಹೌದು ಹೌದು, ಸಬ್ಮರ್ಸಿಬಲ್ ಇರ್ಬೋದು, ಇಂಡಸ್ಟ್ರಿಯಲ್ ಪಂಪ್ಸ್ ಇರ್ಬೋದು, ಡೊಮ್ಯಾಸ್ಟಿಕ್ ಪಂಪ್ಸ್ ಇರ್ಬೋದು, ಎಲ್ಲ ತರದ ಪಂಪ್ಸ್ ಅನ್ನು ಮಾಡ್ತಾರೆ. ಅವರ ಸ್ಪೆಷಾಲಿಟಿ ಏನಿದೆ ಅಂದ್ರೆ, ಈ ಸ್ಟೈನ್ಲೆಸ್ ಸ್ಟೀಲ್ ಪಂಪ್ಸ್ ಅನ್ನ ಮಾಡ್ತಾರೆ. ಕಂಪ್ಲೀಟ್ ಸ್ಟೈನ್ಲೆಸ್ ಸ್ಟೀಲ್. ಮಿನಿಮಮ್ ಸ್ಟಾರ್ಟ್ ಆಗುತ್ತೆ SS304 ಇಂದ. SS304 ಅಂದ್ರೆ ನಾವು ಫುಡ್ ಗ್ರೇಡ್ ಸ್ಟೀಲ್. ಅದರಲ್ಲಿ ಅದೆಲ್ಲದು ಕೂಡ SS304 ಅಲ್ಲೇ ಇರುತ್ತೆ. ಅದು ಕೂಡ ಫ್ಯಾಬ್ರಿಕೇಟೆಡ್ ಡಿಸೈನ್. ನಾನು ಮುಂದಿನ ಇದ್ರಲ್ಲಿ ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ಹೇಗೆಲ್ಲ ಇರುತ್ತೆ, ಏನಿರುತ್ತೆ. ಅಥವಾ ನೀವು ಕಂಪ್ಲೀಟ್ ರಸ್ಟ್ ಬರೋ ಪ್ರಶ್ನೆ ಇಲ್ಲ, ರಸ್ಟ್ ಬರೋದಿಲ್ಲ. ಮತ್ತೆ ಈ ನಾವು ಈ ಏನು CIL ಮಾಡ್ತಾರೆ ಅದು ಮೋಲ್ಡಿಂಗ್ ಅಲ್ಲಿ ಇರುತ್ತೆ. ಅದರದ್ದು ವೆಯ್ಟ್ ತುಂಬಾ ಜಾಸ್ತಿ ಇರುತ್ತೆ. ಮತ್ತೆ ಅದ್ರಲ್ಲಿ ತುಂಬಾ ಈ ಪಂಪ್ ಅಲ್ಲಿ ಒಳಗಡೆ ಇಂಪ್ಲರ್ಸ್ ಅಲ್ಲಿ ಫಿಸಲ್ಸ್ ಅದೆಲ್ಲ ತುಂಬಾ ಇರುತ್ತೆ. ಇಷ್ಟು ಫಿನಿಶ್ ಇರಲ್ಲ, ಫೈನ್ ಫಿನಿಶ್ ಇರಲ್ಲ. ಸೊ ಹಾಗಾಗಿ ಈ ಕಂಪೇರ್ ವಿತ್ ಆ ಪಂಪ್ ಗಳಿಗೆ ಇದನ್ನ ಕಂಪೇರ್ ಮಾಡಿದ್ರೆ ಇದರ ಎನರ್ಜಿ ಎಫಿಷಿಯನ್ಸಿ ಕೂಡ ತುಂಬಾ ಚೆನ್ನಾಗಿರುತ್ತೆ, ಕಡಿಮೆ ಆಗುತ್ತೆ. ಮತ್ತೆ ಇದು ಅಲ್ಲ, ಈಗ ಸ್ಟೇನ್ಲೆಸ್ ಸ್ಟೀಲ್ ಇನ್ನೂ ಬೇರೆ ಕಂಪನಿಗಳು ಈಗ ಬಂದಿದೆ ಸರ್, ಬಂದಿದೆ. ಬಟ್ ಮೆಜಾರಿಟಿ ಕಡಿಮೆ. ಅದು ಸ್ಪೆಷಲಿ ಈ ಸೋಲಾರ್ ಪಂಪ್ ಸೆಟ್ ಗೆ ಅಂತ ಬಂದ್ಮೇಲೆ ಒಂದಷ್ಟು ಜನಕ್ಕೆ ಸೋಲಾರ್ ಪಂಪ್ ಅಂದ್ರೆ ಸ್ಟೈನ್ಲೆಸ್ ಸ್ಟೀಲ್ ಪಂಪ್ ಗಳದ ಏನು ಉಪಯೋಗ ಅಂತ ಗೊತ್ತಾಗ್ತಾ ಇದೆ. ಆಮೇಲೆ ಸರ್ ಇನ್ನೊಂದು ಏನು ಗೊತ್ತಾ, ಈಗ ಸೋಲಾರ್ ಪಂಪಿನ ಓವರ್ ಆಲ್ ಟೋಟಲ್ ಬಜೆಟ್ ಹೆಚ್ಚಿಗಿರೋದಕ್ಕೆ ಅವಾಗೆಲ್ಲೊಂದು 10-20 ಸಾವಿರ ಪಂಪಿಂದ ಎಕ್ಸ್ಟ್ರಾ ಆದ್ರೂ ಅದು ಅಡ್ಜಸ್ಟ್ ಆಗುತ್ತೆ. ನೀವು ಈ ಎಲೆಕ್ಟ್ರಿಕ್ ಪಂಪ್ ಹಾಕುವಲ್ಲ, ಪಂಪಿನ ಕಿಮ್ಮತ್ತೆ 15 ಸಾವಿರ ನಿರೀಕ್ಷೆ ಮಾಡುವಾಗ ಅವಾಗ ನೀವು ಸ್ಟೇನ್ಲೆಸ್ ಸ್ಟೀಲ್ ಕೊಡಕ್ಕೆ ಆಗೋದಿಲ್ಲ. ಹೌದು ಸರ್, ಬಜೆಟ್ ಇಲ್ಲ ಇದ್ದಾರೆ ಸರ್ ತುಂಬಾ. ಇಲ್ಲಿ ಶಕ್ತಿ ಪಂಪ್ಸ್ ಅಲ್ಲಿ ರೆಗ್ಯುಲರ್ ಪಂಪ್ಸ್ ಕೂಡ ಇದೆ. ರೆಗ್ಯುಲರ್ ನಮ್ಮ ಎಲೆಕ್ಟ್ರಿಕ್ ಪಂಪ್ಸ್ ಕೂಡ ಇದೆ. ತುಂಬಾ ಕಡೆ ನಮ್ಮ ಡೀಲರ್ಗಳಿಗೂ ಮಾಡಿದ್ವಿ ಕರ್ನಾಟಕದಲ್ಲಿ. ಈ ಕರ್ನಾಟಕದ ಓವರ್ ಆಲ್ ಸೇಲ್ಸ್ ಅನ್ನ ಶಕ್ತಿ ಪಂಪ್ಸ್ ನಾವೇ ನೋಡ್ಕೊಂತಾ ಇದ್ದೀವಿ. ಸೋಲಾರ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಪಂಪ್ಸ್ ಆಗಿರ್ಬೋದು, ಇವನ್ ಶಕ್ತಿ ಇರಿಗೇಷನ್ ಇದೆ, ಅದು ಕೂಡ ಡ್ರಿಪ್ ಇರಿಗೇಷನ್ ಕೂಡ ಇದೆ, ಅದನ್ನು ನೋಡ್ಕೊಂತಾ ಇದ್ದೀವಿ. ಅದರಲ್ಲಿ ನಮ್ಮ ಮೇಜರ್ ಪಾರ್ಟ್ ಸೋಲಾರ್ ಪಂಪ್ ಸೆಟ್. ಹೌದು. ಯಾವಾಗ ಸೋಲಾರ್ ಪಂಪ್ಸ್ ಇನಿಷಿಯೇಟ್ ಮಾಡಿದ್ರು ಅಂತ ಟೈಮಲ್ಲಿ ಮೇಜರ್ ಪ್ಲೇಯರ್ಸ್ ಯಾರಿದ್ರು, ಟಾಟಾದವ್ರು ಇರ್ಬೋದು, ಸನ್ ಎಡಿಸನ್ ಅಂತ ಕಂಪನಿ ಇತ್ತು, ಅಥವಾ ನಮ್ಮ ಜೈನ್ ಅವ್ರು ಕೂಡ. ಇಂತ ಎಲ್ಲ ಮೇಜರ್ ಈ ಎಲ್ಲ ಮೇಜರ್ ಕಂಪನೀಸು ಈ ಪಂಪ್ ಮತ್ತೆ ಮೋಟಾರ್ ಕಂಟ್ರೋಲರ್ ನ ಶಕ್ತಿ ಪಂಪ್ಸ್ ಇಂದಾನೆ ಸೋರ್ಸ್ ಮಾಡ್ತಾ ಇದ್ರು. ಟಾಟಾದವರು ಕೂಡ ರೀಸೆಂಟ್ ವರ್ಗುನು ಈಗ ಸ್ಟಾಪ್ ಮಾಡಿದ್ದಾರೆ ಸೋಲಾರ್ ಪಂಪ್ ಸೆಟ್ ಮಾಡೋದನ್ನ. ಅಲ್ಲಿವರೆಗೂ ಶಕ್ತಿ ಪಂಪ್ಸ್ ಪಂಪ್ ಮೋಟರ್ ಕಂಟ್ರೋಲರ್ ತಗೊಂತಾ ಇದ್ರು. ಟಾಟಾ ಜೊತೆಗೆ ಹಾಕ್ಸ್ಕೊಂಡ್ರು ಶಕ್ತಿ ಪಂಪ್ಸ್ ಪಂಪ್ ಮೋಟರ್ ಕಂಟ್ರೋಲರ್, ಜೈನ್ ಜೊತೆಗಿದ್ರು ಪಂಪ್ ಮೋಟರ್ ಕಂಟ್ರೋಲರ್ ಶಕ್ತಿದೇ ಇರ್ತಾ ಇತ್ತು. ಹಾಗಿರೋದ್ರಿಂದ ಶಕ್ತಿ ಪಂಪ್ಸ್ ಬಗ್ಗೆ ರೈತರಿಗೂ ಚೆನ್ನಾಗಿ ಗೊತ್ತಿದೆ, ನಿಮಗೂ ಟೆನ್ಷನ್ ಇಲ್ಲ. ನಮ್ಗೆ ಕೆಲವೊಂದು ವಿಷಯದಲ್ಲಿ ಟೆನ್ಷನ್ ಇಲ್ಲ. ಸ್ಪೆಷಲಿ ಅದರ ಎಫಿಷಿಯನ್ಸಿನಲ್ಲಿ ನಿನಗೆ ಇಷ್ಟು ಡಿಸ್ಚಾರ್ಜ್ ಬರುತ್ತೆ. ಮತ್ತೆ ಪಂಪ್ ಮಾಡೆಲ್ಸ್ ಗಳಲ್ಲಿ ಏನಾಗುತ್ತೆ, ತುಂಬಾ ತರದ ವೆರೈಟೀಸ್ ಇದೆ ಸರ್. 10 ಅಡಿ 20 ಅಡಿ ಬಾವಿನಲ್ಲಿ ಹಾಕೋರು ಇದಾರೆ, 1000 ಅಡಿ 1200 ಅಡಿ 1300 ಅಡಿ ಬೋರ್ವೆಲ್ ಎಲ್ಲ ಹಾಕೋರು ಇದ್ದಾರೆ, ಇನ್ಯಾವುದೋ ಚಿಕ್ಕ ಕೆರೆಗೆ ಹಾಕಿ ಗುಡಾತ್ಸೋರು ಇದ್ದಾರೆ.
ತುಂಬಾ ಬೇರೆ ಬೇರೆ ಕಂಡೀಷನ್ಸ್ ಅಲ್ಲಿ ಪಂಪ್ ಆಪರೇಟಿಂಗ್ ಅಂದ್ರೆ ಇರಿಗೇಷನ್ ಮೆಥಡ್ಸ್ ಇದೆ. ಸೊ ಅಲ್ಲಿಗೆ ಬೇಕಾಗುವಂತ ಪಂಪ್ ಮಾಡೆಲ್ಸ್ ನಮ್ಮಲ್ಲಿದೆ ಇದೆ ಶಕ್ತಿ ಪಂಪ್ಸ್ ಮತ್ತೆ ಜೊತೆಗೆ ಅದನ್ನ ನೀವು ಸರಿಯಾದ ರೆಕಮೆಂಡೇಶನ್ ಕೊಡುವ ಟೆಕ್ನಿಕಲ್ ಅದನ್ನೇ ಸರ್ ನಾನು ಹೇಳ್ತಾ ಇದ್ದೆ. ಅದ್ರ ಜೊತೆಗೆ ಏನಾಗಿದೆ, ಇಲ್ಲಿ ಇನೋವೇಷನ್ ಇದೆ ಶಕ್ತಿ ಪಂಪ್ಸ್ ಅಲ್ಲಿ. ಪ್ರತಿ ವರ್ಷ ಏನೆಲ್ಲ ಕಲಿಬಹುದು, ಏನೆಲ್ಲ ಹೊಸಾದ್ ಮಾಡ್ಬೋದು, ಅದ್ರ ಕಡೆ ಮುಂದೆ ಮುಂದೆ ಹೋಗ್ತಾ ಇದ್ದಾರೆ. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ ಎಚ್ಡಿಪಿಇ ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್. ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ. ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಈ ಪ್ರೊಡಕ್ಷನ್ ಯೂನಿಟ್ ಎಷ್ಟು ದೊಡ್ಡದಾಗ್ತಾ ಇದೆ ಅಂದ್ರೆ 2015ರಲ್ಲಿ ಸುಮಾರು 300 ಕೋಟಿ ರೂಪಾಯಿ ಕಂಪನಿ ಬಿಸ್ನೆಸ್ ಇದ್ದಿದ್ದು ಇವತ್ತು ಅದರ 20-25 ಪಟ್ಟು ಜಾಸ್ತಿ ಆಗಿದೆ. ಅಷ್ಟು 25 ಪಟ್ಟು. ನಾನು ಇನಿಷಿಯೇಟ್ ಮಾಡಿದಾಗ 100 ರೂಪಾಯಿ ಇದ್ದಂತ ಶೇರ್ ವ್ಯಾಲ್ಯೂ ಇವತ್ತು 5,000 ರೂಪಾಯಿ ಬಂದು ನಿಂತಿದೆ. ಅಷ್ಟು ಜನ ವರ್ಕರ್ಸ್ ಇದ್ದಾರೆ, ಅಷ್ಟು ಜನ ಫಾರ್ಮರ್ಸ್ ಇದ್ದಾರೆ. ನೀವೇನ್ ಕೇಳಿದ್ರೆ ಕರ್ನಾಟಕದಲ್ಲಿ ನೀವು ಶಕ್ತಿಯನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಿ ಹೇಳಿದ್ರೆ ಒಂದು ಸೇಫ್ಟಿ ಜೊತೆಗೆ ಹೆಮ್ಮೆ. ಹೌದು ಸರ್. ಅಲ್ಲ, ನಾವು ನಮ್ಮನ್ನ ಕದಂಬ ಅಗ್ರಿಟೆಕ್ ಗಿಂತ ಹೆಚ್ಚಾಗಿ ನಮ್ಮನ್ನ ಗುರ್ಸೋದು ಶಕ್ತಿ ಪಂಪ್ಸ್ ಅಂತಾನೆ ಗುರ್ಸೋಂತ ಫಾರ್ಮರ್ಸ್ ಇದ್ದಾರೆ. ನಿಮ್ಮ ಡೈಲ್ ಟೋನ್ ಹೇಳಿದ್ರೆ ಶಕ್ತಿ ಪಂಪ್ಸೇ ಬರುತ್ತೆ. ಓಕೆ, ಎನಿವೆ, ಸೊ ಹಂಗ ನೀವು ಕರ್ನಾಟಕದಲ್ಲಿ ಶಕ್ತಿಯನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಿ. ಮುಖ್ಯವಾಗಿ ಎಲ್ಲದನ್ನು ಮಾಡ್ತೀರಿ ಅಂದ್ರೂ ನಿಮ್ಮ ಮೇನ್ ಫೋಕಸ್ ಇರೋದು ಇದು ಸೇಲ್ಸ್ ಅಲ್ಲಿ. ನೀವೆಲ್ಲ ಪಂಪು ಅದು ಶಕ್ತಿ ಪರವಾಗಿ ಮಾಡ್ತೀರಿ. ಆದ್ರೆ ಕದಂಬ ಅಗ್ರಿಟೆಕ್ ಫಸ್ಟ್ ನೋಡೋದು ಅಥವಾ ನಾವು ಕದಂಬ ನೋಡೋದನ್ನು ಸೋಲಾರ್ ಪಂಪ್ ಸೆಟ್ಗೆ ಅಂತ ನೋಡ್ತೀವಿ. ಸೊ ಇದರಲ್ಲಿ ಸೊ ನೀವು ಸಬ್ಸಿಡಿ ಸ್ಕೀಮು ಒಂದೇ ಮಾಡ್ತೀರೋ ಅಥವಾ ಬೇರೆಯನ್ನು ಮಾಡ್ತೀರಾ?
ಸರ್ ನಾನು ಹೇಳಿದ್ನಲ್ಲ ಸರ್, ನನಗೆ ಫಾರ್ಮಿಂಗ್ ನನ್ಗೆ ಸ್ವಂತಕ್ಕೆ ಪಂಪ್ ಸೆಟ್ ತಗೊಂಡಾಗ ನಾನು ಸಬ್ಸಿಡಿ, ನಬಾರ್ಡ್ ಸಬ್ಸಿಡಿ ತಗೊಂಡಿದ್ವಿ. ಅದಾಗಿ 1 ವರ್ಷದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಸಬ್ಸಿಡಿ ಸ್ಟಾಪ್ ಮಾಡಿದ್ರು. ಅಂದ್ರೆ 2016 ಸಬ್ಸಿಡಿ ಸ್ಟಾಪ್ ಆಯ್ತು. ಅಲ್ಲಿಂದ 2021 ಯಾವುದೇ ಸಬ್ಸಿಡಿ ಇಲ್ದೇನೆ ನಾವು ಸೇಲ್ ಮಾಡ್ತಾ ಬರ್ತಾ ಇದ್ದೀವಿ. ನಮ್ಮ ಯಾವ ಫಾರ್ಮರ್ಸು 2016 2021 ಸಿಂಗಲ್ ಫಾರ್ಮರ್ ಕೂಡ ಯಾವ್ದು ₹1 ಸಬ್ಸಿಡಿ ತಗೊಂಡಿಲ್ಲ. ಆದ್ರೆ ಒಂದ್ ಸ್ಕೀಮ್ ಅಲ್ಲಿ ಬಿಟ್ಟು ಒಂದು NGO ಪ್ರೋಗ್ರಾಮ್, ಒಂದು ಟಾಟಾ ಟ್ರಸ್ಟ್ ಅವ್ರದ್ದು ಒಂದು ಪ್ರೋಗ್ರಾಮ್ ಮಾಡಿದ್ವಿ ಯಾದಗಿರಿನಲ್ಲಿ. ಅಲ್ಲೊಂದು ಸುಮಾರು 400 ನಂಬರ್ಸ್ ಪಂಪ್ಸ್ ಹಾಕೊಟ್ವಿ ರೈತರಿಗೆ. ಅದೊಂದು ಸ್ಕೀಮ್ ಅಲ್ಲಿ ಬಿಟ್ರೆ ಜೊತೆಗೆ ಸ್ವಲ್ಪ CSR ಫಂಡ್ಸ್ ಅಲ್ಲಿ ಮಾಡ್ತಿರೋಂತ ಆಡಿ ಜನಗಳಿಗೆ ಸೇಲ್ಸ್ ಕಮ್ಮಿನೇ ಇತ್ತು. ಇಲ್ಲ ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಈಗ ಬಹಳ ಆಗಿದೆಯಾ ಅಂತ ನಮ್ಮ ಕಲ್ಪನೆ, ಅಥವಾ ಎಲ್ಲರೂ ಮಾತಾಡ್ತಾರೆ? ಇಲ್ಲ ಸರ್, ಇವಾಗ ಯಾವ ಸಬ್ಸಿಡಿ ಇದೆ? ಕುಸುಂಸಿ ಅದು ಎಲ್ಲ ರೈತರಿಗೂ ಎಲ್ಲಿ ಸಿಗ್ತಾ ಇದೆ ಸರ್? ಅಲ್ಲ, ಆದ್ರೂ ಅಷ್ಟು ಜನ ಸಬ್ಸಿಡಿ ರೈತರು ಆಡ್ ಆದ್ರು ಅಂತ ಅಲ್ಲ, ಇವಾಗಿನ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗಿದೆ, ಪ್ರೈಸ್ ಕೂಡ ಕೈಗೆ ಬಂದಿದೆ, ಅವೇರ್ನೆಸ್ ಜಾಸ್ತಿ ಆಗಿದೆ. ಹೌದು, ಅದಲ್ದೇನು ಕೆಲವೊಂದು ಬೇರೆ, ಈಗ ನೋಡಿ ನಮ್ಮ ತೋಟಗಾರಿಕಾ ಇಲಾಖೆಯಿಂದ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಅಲ್ಲಿನೂ 1.5 ಲಕ್ಷ ಸಬ್ಸಿಡಿ ಕೊಡ್ತಾರೆ ಪರ್ ಫಾರ್ಮರ್ಗೆ. ಒಂದ್ ತಾಲೂಕಿಗೆ 2-3 ಜನಕ್ಕೆ ಸಬ್ಸಿಡಿ, ಯಾಕಂದ್ರೆ ಅವರ ಲಿಮಿಟೇಷನ್ಸ್ ಇರೋದು. ಪ್ರತಿ ವರ್ಷ ಸುಮಾರು 1,000 ಜನದವರೆಗೆ ಕೊಡ್ಬೋದು ಓವರ್ ಆಲ್ ಸ್ಟೇಟ್ ಅಲ್ಲಿ. ಎಲ್ಲರಿಗೂ ಕೊಡ್ತೀನಿ, ಎಲ್ಲರಿಗೂ ಸಿಗುತ್ತೆ ಅನ್ನೋದು. ಇವತ್ತು ಸೋಲಾರ್ ಪಂಪ್ ಸೆಟ್ ಎಲ್ಲಿಗೆ ಬಂದ್ ನಿಂತಿದೆ ಅಂದ್ರೆ, ನಾನು ಒಂದು ಸಸ್ಟೈನಬಲ್ ಫಾರ್ಮಿಂಗ್ ಅಥವಾ ಒಂದು ತೋಟ ಮಾಡ್ತಾ ಇದ್ದೀನಿ ಅಂದ್ರೆ ನನಗೊಂದು ಸೋಲಾರ್ ಪಂಪ್ ಸೆಟ್ ಇರ್ಲೇಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಬರ್ತಾ ಇದೆ. ಜನ ಅದಕ್ಕೆ ಮೈಂಡ್ ಸೆಟ್ ಆಗ್ತಾ ಇದೆ. ನಾವು ಇನಿಷಿಯೇಟ್ ಮಾಡಿದಾಗ 5 HP ಪಂಪ್ ಸೆಟ್ ಅಂದ್ರೆ ಅದ್ರ ಕಾಸ್ಟಿಂಗು ಅದೆಲ್ಲದಕ್ಕೂ ನೋಡಿದ್ರೆ 5 HP ಹಾಕ್ಸಿದ್ದಾರೆ, ಅದಕ್ಕಿಂತ ನೆಕ್ಸ್ಟ್ 7.5 HP ಹಾಕ್ಸ್ಬೇಕು ಅಂದ್ರೆ ತುಂಬಾ ಯೋಚನೆ ಮಾಡ್ತಾ ಇದ್ರು. ಇವತ್ತು 50 HP ಪಂಪ್ ಸೆಟ್ ನ ಇನ್ಸ್ಟಾಲ್ ಮಾಡಿದೀನಿ ಕರ್ನಾಟಕದಲ್ಲಿ. 50 HP, ಅದು ಸೋಲಾರ್ ಮೇಲೆ 100% ಸೋಲಾರ್ ಮೇಲೆ. ವೀಕ್ಷಕರೇ, ಈಗ ಇಷ್ಟೊತ್ತು ನಮ್ಮ ಚರ್ಚೆ, ಫ್ರೀ ಫ್ಲೋ ಚರ್ಚೆಯನ್ನು ನೀವು ನೋಡಿದ್ರಿ. ಇದು ಏನಂದ್ರೆ, ಇದು ದೊಡ್ಡ ವಿಷಯ, ನಿಮಗೆ ತಿಳ್ಕೊಳಕ್ ಬಹಳಷ್ಟು ವಿಷಯ ಇದೆ. ಇವರು ಅದರಲ್ಲೇ ಮುಳುಗಿ ಎದ್ದು ಎಲ್ಲದನ್ನ ಹಂತ ದಾಟಿ ಮಾಡಿದವರಾಗಿರೋದಕ್ಕೆ, ಈಗ ನೀವು ಹೇಳ್ದಂಗೆ ನೋಡಿರ್ತೀರಿ, ಇವ್ರು ಶುರುವಾಗಿದ್ದು ಬಿಸ್ನೆಸ್ ಮಾಡೋಕ್ಕೆಲ್ಲ, ತಾವು ತೋಟಕ್ಕೆ ಹಾಕ್ಕೊಂಡು ಅದರಲ್ಲಿ ಸಿಕ್ಕಂಡು ಬಿದ್ದು ಅನಿವಾರ್ಯವಾಗಿ ಈ ಕ್ಷೇತ್ರಕ್ಕೆ ಬಂದವರು. ಹಂಗಾಗಿ ಇವರಿಗೆಲ್ಲ ಹಂತ ಎಲ್ಲಿ, ಈಗ ನಿಮಗೆ ಗೊತ್ತು, ಚಪ್ಪಲಿ ಅಂಗಡಿಯವನಿಗೆ ಎಲ್ಲಿ ಕಚ್ಚದೆ ಗೊತ್ತಿಲ್ಲ, ಹಾಕ್ಕೊಂಡವಂಗೆ ಗೊತ್ತು. ಅಂಗಡಿಯವ ಅವನ ಹತ್ರ ಕೇಳಬೇಕು, ಎಲ್ಲಿ ಕಚ್ಚದೆ ನನ್ನ ಈ ಮಾಡೆಲ್ ಚಪ್ಪಲ್ ಅಂತ. ಹಾಗೆ ಇವರು ಕಚ್ಚಿಸ್ಕೊಂಡು ಈ ಡೊಮೇನಿಗೆ ಬಂದಿರೋದಕ್ಕೆ ಇವರಿಗೆ ಪಕ್ಕ ಎಲ್ಲಿ ಕಚ್ಚದೆ ಎಲ್ಲಿ ಕಚ್ಕೋತಾರೆ ಅಂತ ಹೇಳೋದು ಗೊತ್ತು. ಅದ್ರ ಬಗ್ಗೆ ನೀವು ಅನ್ಕೋತೀರಿ. ಈ ಸಬ್ಸಿಡಿ ಬಗ್ಗೆ ನಮಗೆ ಸಾಕಷ್ಟು ತಿಳ್ಕೊಳ್ಳುವ ವಿಷಯ ಇದೆ. ಈ ಚರ್ಚೆಯನ್ನು ಇವತ್ತಿನ ಕಂತು ಸಮಯ ಅಭಾವದಿಂದ ಇಲ್ಲಿಗೆ ಮುಗಿಸೋಣ. ಈ ಸಬ್ಸಿಡಿ ಸ್ಕೀಮ್ಗಳು ಏನಿದೆ ಇದನ್ನ ಬಗ್ಗೆ ನಾವು ಮುಂದಿನ ಕಂತಲ್ಲಿ ಚರ್ಚೆ ಮಾಡೋಣ. ಈಗ ಇಷ್ಟೊತ್ತು ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಇವತ್ತಿನ ಕಂತಿಗೆ ಶ್ರೀ ಪ್ರದೀಪ್ ಅವರಿಗೆ ನಿಮ್ಮ ಎಲ್ಲರ ಪರವಾಗಿ ಮತ್ತು ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದವನ್ನು ಹೇಳ್ತೀವಿ. ಅದೇ ಥರ ಕದಂಬ ಸೋಲಾರ್ ನಮ್ಮ ಜೊತೆಗೆ ಫಾರ್ಮ್ TV ಜೊತೆಗೆ ನಿಂತಿದೆ, ಅಡ್ವರ್ಟೈಸ್ಮೆಂಟಿಗೆ ಬಂದಿದ್ದಾರೆ. ಅದರಲ್ಲಿ ನಮಗೂ ಏನೋ ಒಂದು ಈ ಥರದ ಕಾರ್ಯಕ್ರಮ ಮಾಡೋದಕ್ಕೆ ಸಪೋರ್ಟ್ ಆಗುತ್ತೆ. ನಿಮ್ಗೆ ಗೊತ್ತು, ನೀವು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತೀರಿ ಅಂತ, ಅಥವಾ ಬೆಸ್ಟ್ ಸರ್ವಿಸ್ ಕೊಡ್ತಾರೆ. ನಮ್ಗೆ ಯಾರೊಬ್ಬರು ಸರ್ವಿಸ್ ಪ್ರೊವೈಡರ್ ಬೇಕು, ಇನ್ನೊಬ್ಬರು ಬೇಕು ಸೋಲಾರ್ ಪಂಪ್ ಸೆಟ್ಟಿಗೆ. ಈಗ ಬೇಸಿಗೆ ಬಂದಿದೆ ಅಂತ ಹೇಳಿಕೊಂಡು ಇವತ್ತಿನ ಜ್ಞಾನ ವಿಜ್ಞಾನ ಕಂತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.